ಸುಂದರೇಶ್ ಅವರೇ, ನಿಮ್ಮ ಪ್ರಕಾರ RSS ಅಂದ್ರೆ ಏನು? RSS ಇಲ್ಲಿ ತನಕ ಏನೆಲ್ಲ ಮಾಡಿದೆ? RSS ಒಂದು ಕೋಮು ಗಲಭೆ ಸೃಷ್ಟಿ ಮಾಡುವಂತಹ ಸಂಘನ ಏನು? ನಿಮ್ಮ ಪ್ರಕಾರ RSS ಅಂದ್ರೆ ಏನು? ನೋಡಿ, ಮೊದಲನೇದು RSSಗೆ 100ನೇ ವರ್ಷದ ಸಂಭ್ರಮವನ್ನು ನಾವೆಲ್ಲರೂ ಅಭಿನಂದಿಸಲೇಬೇಕು. 100 ವರ್ಷ ಸಂಘಟನೆ ಕಟ್ಟೋದಂದರೆ ಅಷ್ಟು ಈಸಿ ಅಲ್ಲ ಅದು. ಎರಡನೇದು, ಸ್ವತಃ ನೀವೀಗ ತೋರಿಸಿದ್ರಿ, DK ಶಿವಕುಮಾರ್ ಅವರೇ ಈಗ ಹೇಳಿದರು RSS ಬಗ್ಗೆ, ಅವ್ರ ವಿರುದ್ಧ ಮಾತಾಡಿದರು. ಇದೇ ಒಂದು ವಾರದ ಹಿಂದೆ ತಿಮ್ಮರೋಡಿಯವರು ಸಂತೋಷ್ ಜಿ ಅವರ ಬಗ್ಗೆ ಮಾತಾಡಿದೆ, ಅದಕ್ಕೆ ಗಡಿಪಾರು ಮಾಡಿ ಅವ್ರನ್ನ, RSS ಅವ್ರ ಬಗ್ಗೆ ಲಘುವಾಗಿ ಮಾತಾಡಿದ್ರು, ಅದಕ್ಕೆ ಗಡಿಪಾರು ಮಾಡಿ ಅಂತೇಳಿ ಅವರೇ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು. ಅದನ್ನು ನೀವು ಹೋಲಿಸಕ್ಕೆ ಹೋದರೆ ಅಲ್ಲಿಗೆ RSS ಒಂದು ಮಹತ್ವವಾದ ಸಂಘಟನೆ ಅಂತಲೇ ಅದು. ಇವತ್ತು ದೇಶದಲ್ಲಿ ಎಲ್ಲ ಸಂಘಟನೆಯಲ್ಲೂ ಒಂದು ಸಣ್ಣ ಪುಟ್ಟ ತಪ್ಪಿದ್ದೇ ಇರ್ತದೆ. ನಾವೇನು ಎಲ್ಲದನ್ನು ಕ್ಲಿಯರ್ ಆಗಿದೆ ಅಂತ ಹೇಳೋದಕ್ಕಾಗಲ್ಲ. ಈಗ 100 ವರ್ಷ ಆಗಿರುವಂಥ ಪಾರ್ಟಿಗಳಾಗಿರ್ಬೋದು ಮತ್ತು ಕೆಲವೊಂದು ಸಂಘಟನೆಗಳಾಗಿರ್ಬೋದು, ಅವೆಲ್ಲವೂ ಕೂಡ 100 ವರ್ಷ ಆದಮೇಲೆ ಸ್ವಲ್ಪ ದಿಕ್ಕು ತೆಪ್ಪುವಂಥದ್ದು ಸಾಮಾನ್ಯವಾಗಿ ನಾವು ನೋಡಿದ್ದೀವಿ. ಈಗ ಕಾಂಗ್ರೆಸ್ಸು ಅಷ್ಟೇ 100 ವರ್ಷ ಆಯಿತು, ಅದರದ್ದೇ ದಿಕ್ಕು ಬದಲಾವಣೆ ಆಯಿತು. ಹಿಂದೂ ಮಹಾಸಭಾ ಆಯಿತು, ಅದು 100 ವರ್ಷ ಆಯಿತು, ಅದರದ್ದೇ ದಿಕ್ಕು ಬದಲಾವಣೆ ಆಯಿತು. ಇವತ್ತು RSSನ ಪ್ರತಿಯೊಬ್ಬ ಮನೆಯಲ್ಲೂ ಕೂಡ RSS ಕಾರ್ಯಕರ್ತರು ಇರೋದ್ರಿಂದ ಒಂದು ಸಂಸ್ಕಾರವನ್ನು ಉಳಿಸ್ಕೊಂಡು ಹೋಗುವಂಥದ್ದು ಒಂದು ವೇಯನ್ನು RSS ನಮಗೆಲ್ಲರನ್ನೂ ಕಲಿಸಿದೆ. ಅನೇಕ ನಾಯಕರನ್ನು RSS ಹುಟ್ಟಾಕಿದೆ, ಅನೇಕ ದೇಶಭಕ್ತರನ್ನ RSS ಹುಟ್ಟಾಕಿದೆ. ಆದರೆ RSSರಿಗೂ ನಾವು ಕಿವಿಮಾತು ಕೊಡುವಷ್ಟು ದೊಡ್ಡವರಲ್ಲ. ಆದರೆ ಎಲ್ಲೋ ಒಂದು ಕಡೆ ನಿಮ್ಮದೇ ಒಂದು ವರ್ಗ ರಾಜಕೀಯಕ್ಕೋಸ್ಕರವಾಗಿಯೇ ಕೆಲಸ ಮಾಡುವಂಥದ್ದು ಇದೆಯಲ್ಲ, ಅದನ್ನು ಸ್ವಲ್ಪ ಕಡಿಮೆ ಮಾಡಿ ಧರ್ಮ ಜಾಗೃತೆ ಮತ್ತು ಹೋರಾಟದ ವಿಚಾರದಲ್ಲಿ ಕೂಡ ನೀವು ಇನ್ನೂ ಮುಂಚೂಣಿಯಾಗಿ ಬಂದರೆ 100 ವರ್ಷ ಅಲ್ಲ, ಇನ್ನು 200 ವರ್ಷದ ಸಂಭ್ರಮಾಚರಣೆ ಮಾಡೋದಕ್ಕೆ ನಮ್ಮ ಕಾರ್ಯಕರ್ತರು ಉಳಿತಾರೆ. ಕೇವಲ ನಮ್ಮದು 100 ವರ್ಷ ಆಯಿತು, ನಾವು ಹೋರಾಟ ಮಾಡಿಕೊಂಡು ನಾವು ಆರಾಮಾಗಿರ್ತೀವಿ, ಮತ್ತೆ ಎಲ್ಲ ಅಧಿಕಾರಕ್ಕೆ BJPಗೆ ತರ್ತೀವಿ, ಅವ್ರು ಮಾಡ್ತೀವಿ ಅನ್ನೋದನ್ನು, ಆ ಭಾವನೆಯನ್ನು ಆಚೆಯಿಂದ ತೆಗೆದುಬಿಡಿ. ಇನ್ನು ಮುಂದೆ ಎಲ್ಲರೂ ಕೂಡ ಸಹಬಾಳ್ವೆಯಿಂದನೇ ತಗೊಂಡೋಗಿ ದೇಶ ಸಂರಕ್ಷಣೆಗಾಗಿ, ನಮ್ಮ ದೇಶದ ಉಳಿವಿಗಾಗಿ ಏನು 100 ವರ್ಷ ಆಗಿದೆ, ಇದನ್ನು ಈ 100 ವರ್ಷನ ಇನ್ನು ಉಳಿದಂಥ ಜನಗಳಿಗೆ ಮಾಧುರಿಯಾಗಿ ವಿಸ್ತಾರವಾಗಿ ಹೋಗಬೇಕು RSS ಅನ್ನೋದು ನಮ್ಮದು. ಇಲ್ಲಿವರೆಗೂ ಹೋಗಿಲ್ಲ ಅಂತ ನಾನೇನು ಹೇಳ್ತಾ ಇಲ್ಲ. ಆದರೆ ಇನ್ನೂ ಹೆಚ್ಚಾಗಿ ಕೆಲವೊಂದು ವರ್ಗ ಆ ರೀತಿಯ ಒಂದು ಬೇರೆ ಯಾವುದೋ ಒಂದು ರೀತಿಯಲ್ಲಿ ಕೆಲಸ ಮಾಡ್ತಿದೆ, ಅದನ್ನು ಬೇಡ. ನಾನು ಹೇಳೋದು, ಇಂಥ ಒಂದು ದೊಡ್ಡ ಮಹತ್ವ ಇರುವಂಥ ಸಂಘಟನೆಗೆ ಎಲ್ಲೂ ನಾವು ಕೆಡಕು ಬಯಸುವಂಥದ್ದಿಲ್ಲ. ಅನೇಕ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗ್ತಾರೆ, ಎಲ್ಲೇ ಏನು ಪ್ರಾಬ್ಲಮ್ ಆದರೂ ಕೂಡ ಅವರು ಬಂದು ಜಾಯ್ನ್ ಆಗ್ತಾರೆ, ಎಲ್ಲೇ ಒಂದು ಘರ್ಷಣೆ ಆದರೂ ಕೂಡ ಅವರು ಬಂದು ವಾಲಂಟಿಯರ್ ಕೆಲಸ ಮಾಡ್ತಾರೆ. ಹಾಗಾಗಿ RSSನ ಕಾಂಗ್ರೆಸ್ ಆಗಿರ್ಬೋದು, JDS ಆಗಿರ್ಬೋದು, ದೇಶದ ಅನೇಕ ಪಕ್ಷಗಳು ಇವತ್ತು ಕೂಡ RSSನ ಬಗ್ಗೆ ಒಂದು ಗೌರವವಿದೆ. ಎಲ್ಲೋ ಒಂದು ಕಡೆ ಒಂದು ಸಣ್ಣ ವ್ಯತ್ಯಾಸ ಇದೆ, ಅದ್ರ ಬಗ್ಗೆ ಎಲ್ಲರೂ ಚರ್ಚೆ ಮಾಡ್ತಾರೆ. ಅದಕ್ಕೆ ನಾನು ಜಾಸ್ತಿ ಏನು ಮಾನ್ಯತೆ ಕೊಡುವಂಥದ್ದು. ಓಕೆ, ಹನುಮೇಗೌಡ್ರೆ, ನಿಮ್ಮ ಹತ್ರ RSS ಬಗ್ಗೆ ಮಾತನಾಡಲಿಕ್ಕೆ ನನಗೆ ಬಹಳ ಕುತೂಹಲ ಇದೆ. ಕಾರಣ RSSನಲ್ಲೇ ಇದ್ದವಂಥವ್ರು ನೀವು. ಈಗಲೂ ಕೂಡ RSSನ ಅಧಿಕೃತ RSS, ನೋಂದಾಯಿತ RSS, ಅದು ಬೇನಾಮಿ RSS. ಮುಂದೆ ನಿಮ್ಮ ಪ್ರಶ್ನೆ ಕೇಳ್ಬಿಡಿ. ಓಕೆ, RSS ಬಗ್ಗೆ ನಿಮ್ಮ ಅಭಿಪ್ರಾಯ ಮತ್ತು RSSನ ಈ 100ನೇ ವರ್ಷದ ಸೆಲೆಬ್ರೇಷನ್ ಬಗ್ಗೆ ನಿಮ್ಮ ಅಭಿಪ್ರಾಯ? 100ನೇ ವರ್ಷದ ಶತಮಾನೋತ್ಸವ ಅಲ್ಲ. ಯಾಕೆ ಅಂದರೆ 75 ವರ್ಷದ ರಾಷ್ಟ್ರೀಯ ಸುಳ್ಳರ ಸಂಘ ಅಥವಾ ರಾಷ್ಟ್ರೀಯ ಸಂವಿಧಾನ ಇದೆಯಲ್ಲ, ನಮ್ಮ ಸಂವಿಧಾನಕ್ಕೆ ಮೋಸ, ವಂಚನೆ, ದ್ರೋಹ ಮಾಡ್ತಾ ಇಲ್ಲಿಯವರೆಗೂ ಬಂದಿರುವಂಥ 75 ವರ್ಷಗಳ ದ್ರೋಹ ಮಾಡಿದ ಸಂಘಟನೆ ಅಂತ ಮೊದಲನೇ ಆರೋಪ. ಇನ್ನು ಎರಡನೇ ಆರೋಪ, ಇವರೇನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಹೇಳಿದ್ರಲ್ಲ, ಅದು 27ರಲ್ಲೋ 28ರಲ್ಲೋ ಬಂದಿರೋದು. ಹಾಗಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ನೇರವಾಗಿ ಇನ್ನೂ 100 ವರ್ಷ ಆಗಿಲ್ಲ ಅನ್ನೋಂಥದ್ದು ಇಲ್ಲಿ ನೇರವಾದ ಆರೋಪಗಳನ್ನು ಮೊದಲನೇ ಇದರಲ್ಲಿ ಹೇಳ್ತೀನಿ. ಇನ್ನು ಅದನ್ನೇ ಹೇಳಿದ್ದು, 75 ವರ್ಷಗಳು ಸಂವಿಧಾನ ಒಪ್ಪದೆ ದೇಶಕ್ಕೆ ಮೋಸ ವಂಚನೆ ಮಾಡ್ತಾ ಬಂದಿರುವಂಥದ್ದು. 25 ವರ್ಷಗಳು ಯಾವುದನ್ನ ದೇಶಕ್ಕೆ ಮೋಸ ಮಾಡಿದೆ, ಏನ್ ಮಾಡಿದೆ RSS? ನೋಡಿ, ಇವತ್ತು ನಾನು ಹೇಳ್ತಾ ಇರೋದು ನನ್ನ ಶಬ್ದ ಅಲ್ಲ, ಇವತ್ತಿನ ಪ್ರಜಾವಾಣಿಯ ಒಂದು ಇದಿದೆ. ಇಂಪಾರ್ಟೆಂಟ್ ಮೋಹನ್ ಭಾಗವತರು ಹೇಳಿರುವಂತ ಒಂದು ವಿಚಾರ ಇದೆ. ಅವ್ರೇನು ಹೇಳ್ತಾರೆ ಅಂತಂದ್ರೆ, ಇವತ್ತು ಶ್ರೀಲಂಕಾ, ಬಾಂಗ್ಲಾ, ನೇಪಾಳ, ಹೀಗೆ ಬೇರೆ ಬೇರೆ ದೇಶಗಳಲ್ಲಿ ಒಂದು ಕ್ರಾಂತಿ ರೀತಿಯಲ್ಲಾಯಿತು, ಹಿಂಸಾಕೃತ್ಯ ಆಯಿತು, ಬೇಕಾದಷ್ಟು ಬೆಂಕಿ ಇತ್ಯಾದಿ ಎಲ್ಲ ಆಯಿತು. ಆದರೆ ಇಂತಹ ಕೃತ್ಯಗಳಿಂದ ದೇಶದ ಅಭಿವೃದ್ಧಿ ಅದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಪ್ರಜಾಸತ್ತಾತ್ಮಕವಾಗಿ ನಾವು ಸರಿಯಾದ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನು ರೂಢಿಸ್ಕೊಂಡು ಮುಂದೆ ಬಂದರೆ ಆಗ ದೇಶದ ಅಭಿವೃದ್ಧಿ ಸಾಧ್ಯ ಅಂತ ಹೇಳಿದ್ದಾರೆ. ವಾಟ್ ಈಸ್ ಡೆಮೋಕ್ರಸಿ? ಏನು ಪ್ರಜಾಪ್ರಭುತ್ವ ಅಂದರೆ ಜನಗಳಿಂದ ಜನಗಳಿಗಾಗಿ ಜನಗಳಿಗೋಸ್ಕರ ನಾವೇ ರೂಪಿಸ್ಕೊಂಡಂತ ಸಂವಿಧಾನ. ಆ ಸಂವಿಧಾನವನ್ನು ಇವರು ಒಪ್ಪೇ ಇಲ್ವಲ್ಲ. ಒಪ್ಪಿದ್ದಿದ್ರೆ ನೋಂದಣಿ ಮಾಡಬೇಕಾಗಿತ್ತಲ್ಲ. ಈಗ ನಿಮ್ಗೆ ಸುಮ್ಮನೆ ಎಕ್ಸಾಂಪಲ್ಗೆ ಹೇಳ್ತೀನಿ, ಇದನ್ನ ದಿಕ್ ಚೇಂಜ್ ಮಾಡ್ತಿದ್ದೀನಿ ಅಂತ ಅನ್ಕೋಬಾರ್ದು. ಒಂದು ಉದಾಹರಣೆ ಕೊಟ್ಟಾಗ ಬೇಗ ಜನರಿಗೆ ಅರ್ಥವಾಗುತ್ತೆ ನಾವು ಹೇಳಬೇಕಾಗಿರುವಂಥ ವಿಚಾರ.
ಈ ಏನೋ ಮೈಸೂರು ರೋಡ್ನಲ್ಲಿರುವಂಥ ಆಂಜನೇಯ ದೇವಸ್ಥಾನ ಕೇವಲ ಅಲ್ಲಿ ಮೋಸ ವಂಚನೆ ನಡೀತಾ ಇತ್ತು, ಕಳ್ಳತನ ನಡೀತಾ ಇತ್ತು ಅನ್ನೋದಕ್ಕೆ ದೂರು ದಾಖಲಾಗಿ ಕೊನೆಗೆ ಅದನ್ನು ತನಿಖೆ ಮಾಡಿ ಅದನ್ನು ಸರ್ಕಾರದ ವಶಕ್ಕೆ ತಗೊಂಡ್ರು. ಯಾಕೆ ತಗೊಂಡ್ರು ಅಂದ್ರೆ ಲೆಕ್ಕ ಕೊಡ್ತಿಲ್ಲ ಅನ್ನೋಂಥ ಕಾರಣಕ್ಕೋಸ್ಕರ. ಅಂದ್ರೆ ನೋಂದಣಿ ಆಗಬೇಕು. ಒಂದು ನಿಮಿಷ. ಅದೇ ರೀತಿಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನೋಂದಣಿ ಆಗಬೇಕು, ಕಾನೂನು ಪ್ರಕಾರ ನೋಂದಣಿ ಆಗಬೇಕು, ನೋಂದಣಿಯಾಗಿದ್ದು ಸರ್ಕಾರಕ್ಕೆ ಆನ್ಸರಬಲ್ ಇರಬೇಕು. ಆದ್ರೆ ಎಲ್ಲಿದೆ RSS ನಿಂದ ಸರಿ ರಿಜಿಸ್ಟರ್ ಆಗಿಲ್ಲ ಅನ್ನೋದು ನಿಮ್ಮ ಮೇನ್ ಅದೊಂದೇ ಅಲ್ಲ, ಅದ್ರ ನಂತರ ಉಳಿದಿದ್ದೆಲ್ಲ ಶುರು ಆಗುತ್ತೆ. ಏನ್ ಸರ್ ನೋಡಿ, ಈಗ ಒಂದೇದು RSS ರಿಜಿಸ್ಟರ್ ಆಗಿಲ್ಲ ಅಂದ್ರೆ RSS ಕಚೇರಿ ಎಲ್ಲಿದೆ? ನಮ್ಮ ಸ್ನೇಹಿತರು ಇವರು ಹೆಸರು ನನಗೆ ನೆನಪು ಹೋಯ್ತು, ಅವರು RSS ಏನು ಮಾಡೋದಿಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ರಾಷ್ಟ್ರೀಯ ಸುಳ್ಳು ಸೇವಕ ಸಂಘ ಅಂತಂದ್ರೆ ಏನ್ ಸುಳ್ಳು ಹೇಳಿದೆ, ದೇಶಕ್ಕೆ ಮೋಸ ಮಾಡಿದೆ, ದೇಶಕ್ಕೆ ಅನ್ಯಾಯ ಆಗಿರೋದು ಏನು? RSS ಏನೂ ಮಾಡೋದಿಲ್ಲ, ಸ್ವಯಂ ಸೇವಕರು ಎಲ್ಲ ಮಾಡ್ತಾರೆ ಅಂತ, ಎಲ್ಲಾ ಕ್ಷೇತ್ರಗಳಲ್ಲಿ ಇದ್ದಾರೆ ಅಂತ, ಕಳ್ಳರು ಸುಳ್ಳು ಎಲ್ಲರೂ ಇದ್ದಾರೆ ಅನ್ನೋಂಥದಕ್ಕೆ ಇದೇ RSS ನಲ್ಲಿ ಅಲ್ಲ ಒಂದ್ ಸೆಕೆಂಡ್ ನಾನು ವೈಚಾರಿಕವಾಗಿ ನೀವು ಮಾತಾಡಬೇಡಿ, ನಿಮಗೆ ನಾನು ನೋಡಿ, ನಿಮಗೆ ನಾನು ಮಾತಾಡಿಲ್ಲ, ಅವ್ರು ನೋಡಿ ನೀವು ಮಾತಾಡಬೇಕಾದ್ರೆ ನಾನು ಮಾತಾಡಿಲ್ಲ, ನೀವು ಮಾತಾಡಬೇಕಾದ್ರೆ ನಾನು ಮಾತಾಡಿಲ್ಲ, ನೀವು ಮಾತಾಡಬೇಡಿ, ನಾನು ವೈಯಕ್ತಿಕ ಯಾರ್ದು ತಗೊಂಡಿಲ್ಲ. ರತನ್ ಪೂಜಾರಿ ಅವರು ಅವರು RSS ಅಂದ್ರೆ ಅವರು RSS ಕೇಳ್ತೀನಿ ಯಾಕೆ ಮಾತಾಡ್ತಾರೆ? RSS ಕಾಮೆಂಟ್ ತಗೊಳ್ತಾ ನೀವು RSS ಕಚೇರಿಯಲ್ಲಿದೆ, ಮೆಂಬರ್ಶಿಪ್ ಅಲ್ಲಿದೆ, ನಾನು ಇದೀನಿ ಪ್ರಶ್ನೆ ಮತ್ತೆ ಕೇಳಕ್ಕೆ. ಸುಮ್ಮನೆ ನೀವು ನಿಮ್ಮ ನೀವು ಯಾಕೆ ಅಭಿಪ್ರಾಯ ಮಾತಾಡ್ತೀರಿ? ನೀವು ನೀವು ಸುಮ್ಮನೆ ಮಾತಾಡ್ಲಿ. ಸಂಘದ ಪರವಾಗಿ ಬಂದಿದ್ರೆ ಮಾತಾಡಿ. ನೀವು RSS ಅಲ್ಲ, ನೀವು ಬಿಜೆಪಿ, ನೀವು ಬಿಜೆಪಿ, ಸುಮ್ಮನೆ ಕೂತ್ಕೊಳ್ಳಿ. ನೀವು ಬಿಜೆಪಿ, ನೀವು ಕೂತ್ಕೊಳ್ಳಿ ಸುಮ್ಮನೆ. RSS ಬಗ್ಗೆ ನಾನು ಮಾತಾಡ್ತೀನಿ. ವೈಚಾರಿಕವಾಗಿ ಮಾತಾಡಿ. ನೀವು RSS ನ ಅಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ನೀವು ರಿಜಿಸ್ಟರ್ ಆಗಿದ್ದೀರಾ? ಇಲ್ಲ ಅಲ್ವಾ? ಅದೇ RSS ನಲ್ಲಿ ಇವ್ರು ಇದ್ದಂತವ್ರು ಅವ್ರ ಹತ್ರ ಕೇಳ್ತೀನಿ. ಅವ್ರಿಗೆ ಏನು ಗೊತ್ತಿಲ್ಲ, ಏನು ಗೊತ್ತಿಲ್ಲ ಅವ್ರಿಗೆ. ಯಾವುದೋ ಒಂದು ಬಿಜೆಪಿ ಶಾಲಾ ಆ ಮನೆಯ ಆಳ ಅಗಲ ಅಲ್ಲಿ ಅನುಭವಿಸಿ ಬಂದಿರುವಂತವ್ರಿಗೆ ಗೊತ್ತಿರುತ್ತೆ ಸರ್. ಅವ್ರು ಹೇಳಿದಕ್ಕೆ ಆಯ್ತು, ನಾನು ಅದನ್ನೇ ಒಪ್ತೀನಿ ಅಂತ ಹೇಳಿ. ಅದನ್ನ ಹೇಳ್ತಾ ಇದ್ದಾರೆ. ಇದೇನಿದು? ನೋಡಿ, ನಾನು ಸಾಧ್ಯ ಇದನ್ನ ಹೇಳಿರೋದು. ಏನ್ ಸುಪ್ರೀಂ ಹೇಳಿದ್ದೀನಿ? ಕೋರ್ಟ್ ಕೊಟ್ಟಿದ್ದೀನಿ. RSS ಬಗ್ಗೆ ನಿಮಗೆ ಏನ್ ಗೊತ್ತು ಅಂತ ಅವ್ರು ಪ್ರಶ್ನೆ ಕೇಳಿದ್ರೆ ಉತ್ತರ ಏನ್ ಕೊಡ್ತೀರಿ? ವೈಚಾರಿಕವಾಗಿ ಮಾತಾಡಿ. ವೈಚಾರಿಕವೇ, ವಿಚಾರ ಏನಿದೆ ಅದನ್ನು ಇಡಿ. ಕುಂಬಳಕಾಯಿ ಕಳ್ಳ ಅಂದ್ರೆ ಆಯ್ತಾ? ನೀವ್ಯಾಕೆ ಅದು? ಇರ್ರಿ, ನೀವೇನ್ ಬರ್ತಾ ಇದ್ದೀರಾ? ನೀವ್ಯಾಕೆ ಬರ್ತಾ ಇದ್ದೀರಾ? ಅವ್ರು RSS ಬಗ್ಗೆ ಮಾತಾಡಿದ್ರೆ ನೀವ್ಯಾಕೆ ಬಿಜೆಪಿ ಅವ್ರು ಬಂದು ನಿಂತ್ಕೊಂಡು ಮಾತಾಡ್ತಾ ಇದ್ದೀರಾ? ಅಂದ್ರೆ ಇವಾಗ ಅವ್ರು ಮಾತಾಡ್ಬೋದು, RSS ವಿರುದ್ಧ ಮಾತಾಡಿದಾಗ ನೀವು ಮಾತಾಡ್ಬೋದಾ? ನಾನು ಟೈಮ್ ಕೊಡ್ತೀನಿ. ವೇಟ್